ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯಶೋಜಿವಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವ್ಲಾಗ್ ಮಾಡಿ ಅಂತೂ ನಾನು ತುಂಬ ದಿನಗಳಾಗಿತ್ತು. ಯಾಕಂದರೆ ಮನೇಲಿ ಸ್ವಲ್ಪ ಕೆಲಸಗಳು, ಅದು ಇದು ಫಂಕ್ಷನ್ ಗಡಿಬಿಡಿಲಿ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಆಮೇಲೆ ನನ್ನ ಫೋನ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಆ ಫೋನಲ್ಲಿ ವ್ಲಾಗ್ಸ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಹೊಸ ಫೋನ್ ತಗೊಂಡು ಆಮೇಲೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೆ. ಇವಾಗ ಟೈಮ್ ಕೂಡಿ ಬಂತು ವ್ಲಾಗ್ ಮಾಡೋದಕ್ಕೆ. ಆಮೇಲೆ ನನ್ನ ಮಗಳು ಕೂಡ ಇತ್ತೀಚೆಗೆ ತುಂಬ ತುಂಟಿ ಆಗಿಬಿಟ್ಟಿದ್ದಾಳೆ. ಅವಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಅವಳು ನೋಡ್ಕೊಳ್ಳೋ ಬ್ಯುಸಿಲಿ ನಾನು ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮಾಡಬೇಕು ಅಂತ ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ, ಬಟ್ ಹಾಗೇ ಇಲ್ಲ ವ್ಲಾಗ್ ಮಾಡೋಕ್ಕೆ. ಕೊನೆಗೂ ಇವತ್ತು ಟೈಮ್ ಕೂಡಿ ಬಂದಿದೆ. ಆ್ಯಸ್ ಯೂಶುವಲ್ ಬೆಳಗ್ಗೆ ಎದ್ದು ಕಪ್ ಆಫ್ ವಾರ್ಮ್ ವಾಟರಿಂದ ನನ್ನ ದಿನಾನ ಸ್ಟಾರ್ಟ್ ಮಾಡಿದೆ. ಹಾಗೆ ಇವತ್ತಿನ ಬೆಳಗಿನ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ನನ್ನ ಹಸ್ಬೆಂಡ್ ಮನೇಲೇ ಇದ್ದಿದ್ದರಿಂದ ಬಂದು ಅವರೇ ಅಡುಗೆನ ಮಾಡಿದ್ರು. ಮಸಾಲೆ ಚಿತ್ರಾನ್ನ ಹಾಗೂ ಮೊಸರನ್ನ ಮಾಡಿದರು. ಏನೋ ಗೊತ್ತಿಲ್ಲ, ಇವತ್ತು ಇಷ್ಟೊತ್ತಾದರೂ ನನ್ನ ಬೇಬಿ ಇನ್ನೂ ಎದ್ದೇ ಇರಲಿಲ್ಲ. ಪರವಾಗಿಲ್ಲ, ಚಳಿ ಅಲ್ವಾ, ಮಲಗಿರಲಿ ಅಂತ ನಾನು ಹಂಗೆ ಹೋದೆ. ಅಷ್ಟರಲ್ಲಿ ಎದ್ದು ಇವ್ರು ಏನೇನೋ ಮಾಡ್ತಾಯಿದ್ರು. ಹೇಗೋ ಅಡುಗೆ ಎಲ್ಲ ಇವರೇ ಮಾಡ್ತಾಯಿದ್ರಲ್ಲ ಅಂತ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮಂಗಳವಾರ ಆಗಿದ್ದರಿಂದ ಪೂಜೆನ ಮಾಡಿಕೊಂಡೆ. ಅಷ್ಟರಲ್ಲಿ ಇವಳೆದ್ದು ಪೂಜೆನೂ ಮಾಡೋಕ್ಕೆ ಬಿಡ್ತೇನೆ. ಭಾರಿ ಕೋಟ್ಲೆ ಮಾಡು. ಬಾಯ್. ಅಲ್ಲಿಲ್ಲ, ನಾನು ಇಲ್ಲಿದ್ದೀನಿ. ಚಿನಿ, ಅಪ್ಪ ಎಲ್ಲಿ? ಅಪ್ಪ ಬಾ, ಬೇಡ, ಬಾ ಬಾ ಬಾ. ಹೋಗ್, ನಾನು ಕೂತ್ಕೋತೀನಿ. ಬೇಡ ನೋನು. ಇನ್ನು ಈ ಕಡೆ ಇವರು ತಿಂಡಿನ ಕೂಡ ರೆಡಿ ಮಾಡಿದ್ರು. ಅಷ್ಟರಲ್ಲಿ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ತಿಂಡಿ ಮಾಡ್ಕೊಂಡು ಕೂತಿದ್ವಿ. ಇನ್ನು ಈ ಕಡೆ ಅಪ್ಪ ಮಗಳು ಇಬ್ಬರು ಸೇರ್ಕೊಂಡು ಆಟ ಆಡ್ತಾ ಇದ್ರು. ಕೀಡ್ಲೆ ಮಾಡಿಕೊಂಡು ಆಟ ಆಡ್ಕೊಂಡು ಮೊಬೈಲ್ ನೋಡ್ತಾ ಮಲಗಿದ್ರು. ಇವ್ರು ಹೆಂಗೋ ಆಟ ಆಡ್ತಿದ್ರು. ಲಾಸ್ಟಲ್ಲಿ ನಾನು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು, ಕ್ಲೀನ್ ಮಾಡಿಕೊಂಡೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಕೂಡ ಇಷ್ಟ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಯ್ ಮಾಡು ಮದ್ದು. ಆಯ್ ಆಯ್.
ಬಂಗಾರ ಇದು, ಚಿನ್ನಿ ಬಂಗಾರ ಇದು.